ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಯೇಸು ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಆತನ ಕೃಪಾ ವರ್ಗದಿಂದ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಆತನ ಪ್ರಸನ್ನತೆ, ಆತನ ಒಂದು ಪ್ರೀತಿಯಿಂದ ಈ ದಿನ ನೋಡುವಂತೆ ಸಹಾಯ ಮಾಡಿದ್ದಾರೆ. ಹೌದು ಪ್ರೀತಿದ ಮಕ್ಕಳಿಗೆ, ಮುಂಜಾನೆ ವೇಳೆಯಲ್ಲಿ ದೇವರು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ದೇವರ ಹತ್ತಿರ ಸೆಳೆಯುವುದು. ಹೌದು ಪ್ರೀತಿದ ಮಕ್ಕಳಿಗೆ, ನಾವು ಈ ದಿನಗಳಲ್ಲಿ ದೇವರ ಹತ್ತಿರ ಯಾವ ಥರ ನಾವು ಸೆಳೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ಹೀಗಿರಲಾಗಿ ದೇವರಿಗೆ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಆಮೇಲೆ ನೋಡಿ, ನಾವು ದೇವರಿಗೆ ಒಳಗಾಗಿರ್ಬೇಕೆಂಬುದಾಗಿ ಯಾಕೋಬ ಹೇಳ್ತಾರೆ. ನಮ್ಮ ಸೈತನ ಎದುರಿಸಬೇಕು. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಸೈತನ ನಮ್ಮನ್ನು ಯಾವ ರೀತಿಯಲ್ಲಿ ವಂಚಿಸ್ತಾ ಇದ್ದೀನಿ ಎಂಬುದಾಗಿ ನಮಗೆ ಗೊತ್ತಾಗಲ್ಲ. ಆದರೆ ದೇವರ ಮಕ್ಕಳಾಗಿದ್ದರೆ ನಾವು ಸೈತನಿಗೆ ಎದುರಿಸಬೇಕು. ದೇವರೇ, ನೀನು ನನ್ನ ಸಂಗಡ ಇರು, ನಾನು ನಿನ್ನ ಹತ್ತಿರವಾಗಿ ಇರ್ತೀನಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ದೇವರಿಗೂ ಕೂಡ ನಾವು ನೋಡ್ತೀವಿ, ನಮ್ಮ ಜೀವಿತದಲ್ಲಿ ನಾವು ಯಾವ ಥರ ದೇವರಲ್ಲಿ ಸಮಯ ಕಳೀತಿದ್ದೀವಿ ಎಂಬುದು ಬಹಳ ಮುಖ್ಯ. ಆದರೆ ನಮ್ಮ ಸೈತನ ನಾವು ಎದುರಿಸಬೇಕು ಎಂಬುದಾಗಿ ಯಾಕೋಬ ಹೇಳ್ತಾನೆ. ನೋಡಿ, ಹೀಗಿರಲಾಗಿ ದೇವರಿಗೆ ನಾವು ಒಳಗಾಗಿರಿ, ಸೈತನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸೈತನ ಬಿಟ್ಟು ಹೋಗಬೇಕು. ನಮ್ಮ ಜೀವಿತದಲ್ಲಿ ಸೈತನ ಎಲ್ಲ ರೀತಿಯಲ್ಲಿ ಕೆಟ್ಟ ಮಾರ್ಗದಲ್ಲಿ ನಡೆಸ್ತಾರೆ, ಆದರೆ ದೇವರು ಮಾತ್ರ ನಮ್ಮನ್ನು ಒಳ್ಳೆ ದಾರಿಯಲ್ಲಿ ನಡೆಸ್ತಾನೆ. ಅದೇ ಥರ ಪ್ರೀತಿಯ ಮಕ್ಕಳೇ, ಅಲ್ಲಿ ನೋಡೋದಾದ್ರೆ 2ನೇ ಪೂರ್ವವೃತ್ತ ಕಾಲ 30ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡೋದಾದ್ರೆ ಹೀಗೆ ಹೇಳ್ತದೆ, ಈಗ ನಿಮ್ಮ ಪಿತೃಗಳಿಗೆ ಆಜ್ಞೆ ಮರೆಯಾದವರು ಆಗಿರಬಿಡ್ರಿ, ಯೆಹೋವನಿಗೆ ಅಧೀನರಾಗಿರಿ, ನಿಮ್ಮ ದೇವರಾದ ಯೆಹೋವನು ಸದಾ ಕಾಲಕ್ಕೂ ಪ್ರತಿಷ್ಠಿಸಿಕೊಂಡ ಪವಿತ್ರ ಆಲಯಕ್ಕೆ ಬಂದು ಆತನನ್ನು ಸೇವಿಸಿರಿ. ನಾವು ಪ್ರತಿದಿನ ದೇವರ ಆಲಯಕ್ಕೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ನಾವು ದೇವರಿಗೆ ಪ್ರತಿಷ್ಠವಾಗಿ ಸೇವಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರನ್ನು ಯಾವ ರೀತಿಯಲ್ಲಿ ನಾವು ಆರಾಧಿಸ್ತಾ ಇದ್ದೀವಿ ನೋಡಿ. ಆ ಪೂರ್ವಕುಲ ಹೇಳ್ತಾರೆ ನೋಡಿ, ಪೃಥ್ವಿಗಳಂತೆ ಆಜ್ಞೆಗೆ ಮನೆಯಾದವರಾಗಿರಬಿಡ್ರಿ. ನಾವು ಸುಮ್ಮನೆ ಇರದೆ ದೇವರಿಗೆ ನಾವು ಆಧೀನರಾಗಿರ್ಬೇಕು, ಆತನ ಹತ್ತಿರವಾಗಿ ನಾವು ಇರಬೇಕೆಂಬುದಾಗಿ ದೇವರ ವಾಕ್ಯ ಇರ್ತದೆ. ಹೌದು ಪ್ರೀತಿಯ ಮಕ್ಕಳು, ನಮ್ಮ ಸಮಯ ದೇವರಲ್ಲಿ ಕೊಡಬೇಕು, ದೇವರ ಹತ್ತಿರ ನಾವು ಜೀವಿಸಬೇಕೆಂಬುದೇ ದೇವರ ಆಸೆಗಿದೆ. ನಾವು ಸೈತನಿಗೆ ಒಳಗಾಗದೆ ದೇವರಿಗೆ ಸೆಳೆದುಕೊಳ್ಳಬೇಕು. ದೇವರೇ, ನಾನು ನಿನ್ನ ಹತ್ತಿರ ಇರ್ತೀನಿ, ನನಗೆ ಸೈತನ ಎದುರಿಸುವಂಥ ಶಕ್ತಿ ಕೊಡು, ಸೈತನ ಬಿಡುವಂತೆ ಬಿಟ್ಟು ಹೋಗುವಂತೆ ನಾನು ಸಹಾಯ ಮಾಡು. ಸೈತನ ಕಾರ್ಯಗಳನ್ನು ನಮ್ಮನ್ನು ತಿಳಿಪಡಿಸ್ತೇನೆ. ಪ್ರೀತಿಯ ಮಕ್ಕಳೇ, ನಾವು ದೇವರಿಗೆ ಒಳಗಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದೇ ಥರ ಮತ್ತೇನ ಬರೆದ ಸುವಾರ್ತೆ 4ನೇ ಅಧ್ಯಾಯ 11ನೇ ವಚನ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಯೇಸು ಸ್ವಾಮಿ ಕೂಡ ಸೈತನ ಶೋಧನೆಗೆ ತಡೆತಾ ಇತ್ತು. ಅಲ್ಲಿ ನೋಡುವುದು, ಆ ದೇವರು 40 ದಿವಸ ಉಪವಾಸದಲ್ಲಿರುವಾಗ ಸೈತನ್ ವಂಚಿಸ್ತಾ ಇತ್ತು. ಸೈತನಿಗೆ ದೇವರಿಗೆ ನಿನ್ ದೇವ್ರ ಮಗನಾಗಿದ್ದರೆ ಈ ಕಲ್ಲಿನಿಂದ ರೊಟ್ಟಿ ತಿನ್ನು ಎಂಬುದಾಗಿ ಶೋಧಿಸ್ತಾ ಇದ್ದ. ಆದರೆ ದೇವ್ರು ಹೇಳ್ತಾರೆ, ಕಲ್ಲಿನಿಂದ ಮನುಷ್ಯ ಬದುಕೋದಿಲ್ಲ, ದೇವ್ರ ವಾಕ್ಯದಿಂದ ಬದುಕ್ತಾನೆ ಎಂಬುದಾಗಿ ಸೈತನಿಗೆ ಹೆದರಿಸ್ತಾರೆ. ಅದೇ ತರ ಪ್ರೀತಿಯ ಮಕ್ಕಳೇ, ನಾವು ದೇವ್ರ ಹತ್ತಿರ ಇರಬೇಕು, ಪ್ರತಿದಿನ ದೇವ್ರ ಪ್ರಾರ್ಥನೆ ಮಾಡಬೇಕು, ಪ್ರತಿದಿನ ದೇವ್ರ ವಾಕ್ಯ ಮಾಡುವಾಗ ಸೈತನ್ ನಮ್ಮಿಂದ ಓಡುತ್ತಾನೆ, ಸೈತನ್ ನಮಗೆ ಬಳಿ ಬರಲ್ಲ. ಅದೇ ತರ ಈ ದಿನಗಳಲ್ಲಿ ನೋಡೋದಾದ್ರೆ ಸೈತನು ತನ್ನ ದೇವ್ರ ಮಕ್ಕಳಿಗೆ ಯಾವ್ದು ಅಪಾಯಗಳನ್ನ ಪರಬಡಿಸ್ತಾರೆ. ಆದ್ರೆ ದೇವರು, ನಾವು ಯಾವಾಗಲೂ ದೇವ್ರ ಹತ್ತಿರ ಇರಬೇಕು, ದೇವರನ್ನ ಸೆಳೆದುಕೊಳ್ಬೇಕು. ದೇವರೇ, ನೀ ನನ್ನ ಸಹಾಯಕನಾಗಿರು, ನಿನ್ನ ಒಳ್ಳೆ ಮಾರ್ಗದಲ್ಲಿ ನಾನು ನಡೀತೀನಿ ಅಪ್ಪ, ನನಗೆ ಸೈತನ್ ಯಾವ ತರ ಮಾರ್ಗ ತೋರಿಸ್ತಾರೋ ಆ ತರ ಅದನ್ನು ಬಿಡುಗಡೆ ಹೊಂದುವಂತೆ ನೀನು ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಸೈತನಿಂದ ಬಿಡುಗಡೆ ಹೊಂದಿಸ್ತಾರೆ. ನಮಗೆ ಬೇಕಂತೆಲ್ಲ ಸಹಾಯ
ಮಾಡುವಂತ ದೇವರಾಗಿದ್ದಾನೆ. ಅದೇ ತರ ಲೂಕನ ಬರೆದ ಸುವಾರ್ತೆಯನ್ನು ಕೂಡ ನಾವು ನೋಡೋದಾದ್ರೆ ಅಲ್ಲೂ ಕೂಡ ಯೇಸು ಸ್ವಾಮಿಗೆ ಸೈತನು ಶೋಧಿಸ್ತಾ ಇದ್ದಾರೆ ಎಂಬುದನ್ನು ನೋಡ್ತೀವಿ. ಅದೇ ತರ ಯೇಸು ಸ್ವಾಮಿಗೆ ಯಾವ ತರ ದೇವರು ಸೈತನಿಂದ ಓಡಿಸಿದ್ರು ಎಂಬುದನ್ನು ನೋಡ್ತೀವಿ. ಅದೇ ತರ ನಮ್ಮ ಜೀವಿತದಲ್ಲಿ ನಾವು ದೇವ್ರ ಮಕ್ಕಳಾಗಿರುವಾಗ ನಮ್ಮಿಂದ ಸೈತನ್ ಓಡಿಸಂತೆ ದೇವ್ರು ನಮಗೆ ಶಕ್ತಿ ಬಲ ಕೊಡ್ತಾನೆ. ಪ್ರೀತಿ ದೇವ್ರ ಮಕ್ಕಳೇ, ಯೋಬನ ಜೀವಿತ ನೋಡುವುದಾದ್ರೆ ಯೋಬನ 1ನೇ ಅಧ್ಯಾಯ 21ನೇ ವಚನ ನೋಡುವುದಿದ್ರೆ ಯೋಬನ ಜೀವಿತ ನೋಡುವುದೇ, ದೇವ್ರೇ ನನ್ನ ತಾಯಿ ಗರ್ಭದಿಂದ ಬಂದಿದ್ದೇನೆ, ತಾಯಿಯಿಂದ ಬಂದಿದ್ದೆ, ಆದ್ರೆ ದೇವ್ರೇ ನೀನೇ ತಗೊಂಡಿದ್ದೆ, ನೀನೇ ಎಲ್ಲ ಸರಿ ಮಾಡುವಂತಹ ಸರ್ವಶಕ್ತನಾಗಿದೆ. ಯೋಬನ ಜೀವಿತ ನೋಡಿದ್ರೆ ಪ್ರೀತಿ ಮಕ್ಕಳೇ, ಯೋಬಗೆ ಎಲ್ಲ ಬೇಕಂತ ಕಾಯಿಲೆ ಇತ್ತು, ಎಲ್ಲ ನೋವು ಹುಣ್ಣಾಗಿತ್ತು, ಆದ್ರೂ ಕೂಡ ದೇವ್ರನ್ನ ಬಿಡಲಿಲ್ಲ, ಯಾವಾಗ್ಲೂ ದೇವ್ರ ಹತ್ತಿರನೇ ಇದ್ದ ಎಂಬುದಾಗಿ ನೋಡ್ತೇವೆ. ಪ್ರೀತಿ ಮಕ್ಕಳೇ, ಅಷ್ಟ ಐಶ್ವರ್ಯವಂತ ವ್ಯಕ್ತಿ ಸೈತನಿಗೆ ಆತನಿಗೆ ಶೋಧಿಸಲ್ಪಟ್ಟಿದ್ದ ಎಂಬುದನ್ನು ನೋಡ್ತೀವಿ. ಯೋಬನ ಗ್ರಂಥ ನೋಡಿ, ಯೋಬನ ಗ್ರಂಥ 21ನೇ ಅಧ್ಯಾಯ ನೋಡಿ, ಯೋಬನ ನೋಡಿ ಏನಂತಂದ್ರೆ ನೋಡಿ, ಏನು ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೇನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ದೇವರಲ್ಲಿ ನಾವು ಅಧೀನರಾಗಿರ್ಬೇಕು, ದೇವರ ಸಮೀಪ ಸೆಳೆದುಕೊಳ್ಳಬೇಕು. ದೇವರೇ ನೀನೇ ನನ್ನ ಸಹಾಯ ಮಾಡು, ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡು, ಈ ಸೈತನ ಕಾರ್ಯ ಯಾವ ಥರ ಇದೆ ಎಂಬುದಾಗಿ ತಿಳಿಸು, ಅದರಿಂದ ದೂರ ಆಗುವಂತೆ ನೀನು ಸಹಾಯ ಮಾಡು ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತೇನೆ. ಪ್ರೀತಿ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರೇ, ಸ್ವಾಮಿ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ ನೀನು ವಾಗ್ದಾನ ಮಾಡಿದ ಹಾಗೆ ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಯಾಕೋಬನ ಹೇಳೋ ಹಾಗೆ ನಾವು ಹೀಗಿರಲಾಗಿ ಯೇಸು ದೇವರನ್ನೇ ಆತುಕೊಂಡ್ರಿ, ಸೈತನಿಗೆ ಓಡಿಸಿರಿ ಎಂಬುದಾಗಿ ನೀನು ವಾಕ್ಯ ಹೇಳ್ತಿದೆ. ಹೌದು ಪ್ರೀತಿ ದೇವ್ ಮಕ್ಕಳೇ, ದೇವರೇ ನೀನು ಒಳ್ಳೆ ದೇವರು, ನೀನು ಅದ್ಭುತ ಮಾಡುವಂಥ ದೇವರಾಗಿದೆ ಸ್ವಾಮಿ. ನಿಮ್ಮ ನಂಬಿಕೆ ಪ್ರಾರ್ಥಿಸಿದ್ರೆ ಯಾರ್ಯಾರು ಅನಾರೋಗ್ಯದಲ್ಲಿ ಇದ್ದರು ಸ್ವಾಮಿ, ಅವ್ರು ಮುಟ್ಟಿ ಸಂಪೂರ್ಣ ಆರೋಗ್ಯ ಕೊಡು, ಅವ್ರೇನೇನು ಸಮಸ್ಯೆ ಇದೋ ಅದನ್ನೆಲ್ಲ ಬಿಡುಗಡೆ ಕೊಡು ಸ್ವಾಮಿ ಅಂತ ಪ್ರಾರ್ಥಿಸಿದ್ರೆ. ಅಪ್ಪ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆಲ್ಲ ಆಶೀರ್ವದಿಸು, ಒಳ್ಳೆ ರೀತಿಯಲ್ಲಿ ಕಾಪಾಡಿ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿಯುಳ್ಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ಜೀವ ತಂದೆ, ಆಮೀನ್. ಮೇ ಗಾಡ್ ಬ್ಲೆಸ್ ಯು.